ಅದಕ್ಕಿಂತ ಡಬಲ್ ಸರ್. ಕರಿಯ ಥಿಯೇಟರ್ ರಿಲೀಸ್ ಆಗಿರೋದ್ರೆ ಇಲ್ಲಿ ಮಾತ್ರ, ನಮ್ಮ ಬೆಂಗಳೂರಲ್ಲಿ ಮಾತ್ರ, ಇಲ್ಲಿ ಮಾತ್ರ ರಿಲೀಸ್ ಆಗಿರೋದು ಕರಿಯ. ಅದು ಆಲ್ ಕರ್ನಾಟಕ ರಿಲೀಸ್ ಆಗುತ್ತಾ, ಎಲ್ಲ ಥಿಯೇಟ್ರಲ್ಲೂ ಫುಲ್ ವಿಸಲ್ ಇರುತ್ತೆ. ಸಿನಿಮಾನು ಬರಬೇಕು. ಮತ್ತೆ ನಮ್ಮ ಡಿ ಬಾಸ್ ಆಚೆ ಬಂದೆ, ಇಡೀ ಸೂಪರ್ ಸರ್. ಡಿ ಬಾಸ್ ನಂಬರ್ 1 ಸರ್ ಯಾವಾಗಿದ್ರು. ಓಕೆ, ಯಾರೇ ಅಭಿಮಾನಿಗಳ ತರ ಅಂತಲ್ಲ, ಫೀಲಲ್ಲಿ ಹೇಳ್ತಾರೆ ಅವರೆಲ್ಲ. ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ, ಯಾವಾಗ ಬಾಸ್ ಆಚೆ ಬರ್ತಾರೆ, ಯಾವಾಗ ಸಿನಿಮಾಸ್ ರಿಲೀಸ್ ಮಾಡ್ತಾರೆ. ಸೊ ಅವ್ರು ಬಂದಿದ ತಕ್ಷಣನೇ ಎಲ್ಲ ಮೂವಿ ಶೋ ನಡೀತಿರ್ಬೇಕಾದ್ರೆ ಅದೇ ಡಿ ಬಾಸ್ ಅವರ ಕುಚಿಕ್ಕು ಅವರು ವಿನೋದ್ ಪ್ರಭಾಕರ್ ಅವರು ಬಂದಿದ್ರು. ಅವಾಗ ಇನ್ನ ಕ್ರೇಜ್ ಜಾಸ್ತಿ ಇತ್ತು, ಯಾಕಂದ್ರೆ ಅವ್ರು ಕುಚಿಕ್ಕು ಅವರು ಅಲ್ವಾ. ಹಂಗಾಗಿ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಬಾಸ್. ರಿಲೀಸ್ ಆಗಿದೆ ಕರಿಯ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ತುಂಬ ಖುಷಿ ಆಯಿತು ರಿಲೀಸ್ ಆಗಿದ್ದು, ಯಾಕೆಂದರೆ ದರ್ಶನ್ ಸರ್ ಇವಾಗ ಅವ್ರ ಪ್ರೋಗ್ರಾಮಲ್ಲಿ ಅವರು ಇದ್ದಾರೆ. ಈ ಮೂವಿಯಿಂದ ಮತ್ತೆ ಫ್ಯಾನ್ಸ್ಗಳಿಗೆ ತುಂಬ ಖುಷಿ ಸಿಕ್ಕಿದೆ. ಈ ಫ್ಯಾನ್ಸಿಂದ ಅವರು ಕ್ರೇಜ್ ನೋಡಿದ್ರಲ್ಲ ಮೂವಿಲಿ, ಎಷ್ಟು ಚೆನ್ನಾಗಿತ್ತು ಆ ಕ್ರೇಜು ಅಂದರೆ ತುಂಬ ಖುಷಿ ಆಯಿತು. ಮತ್ತೆ ನಮಗೆ ಆ ಮೂವಿ ಆವಾಗಿನ ಮಾಡಿದ್ದು 20 ವರ್ಷದಿಂದ ಮಾಡಿದ ಮೂವಿ ಇವಾಗ ರಿಲೀಸ್ ಆದಾಗ ಆ ಕ್ರೇಜ್ ಆಗಿರ್ಬೋದು, ಆ ಹುಮ್ಮಸ್ ಆಗಿರ್ಬೋದು ತುಂಬ ಖುಷಿ ಕೊಡ್ತು. ಮತ್ತು ರಿಲೀಸ್ ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ಆಮೇಲೆ ಖುಷಿ ಆಯ್ತು ಸರ್. ಓಕೆ, ಈಗ ಹೊಸ ಸಿನಿಮಾಗಿಂತ ಹಳೆ ಸಿನಿಮಾಗಳಿಗೆ ಜಾಸ್ತಿ ಅದರಲ್ಲೂ ಡಿ ಬಾಸ್ ಇದಕ್ಕೆ ಒಂದು ಸಖತ್ ಕ್ರೇಜ್ ಇದೆ, ಏನು ಹೇಳ್ತೀರಾ ಬಸ್? ಅದು ಕ್ರೇಜ್ ಅವ್ರಿಗೆ ಡಿ ಬಾಸ್ ಇದ್ರೆ ಯಾವಾಗಿಂದ ಕ್ರೇಜ್ ಸರ್. ಹೊರಗಿದ್ರು ಕ್ರೇಜ್ ಇರುತ್ತೆ ಅವರಿಗೆ, ಒಳಗಡೆ ಇದ್ರು ಹೊರಗಿದ್ರು ಅವ್ರಿಗೆ ತುಂಬ ಕ್ರೇಜ್. ನೋಡಿದ್ರಲ್ಲ ನಿಮ್ಮ ಮಾರ್ನಿಂಗ್ ಶೋ ಹೆಂಗಿತ್ತು ಅಂತ, ಹೆಂಗೆ ಕ್ರೇಜ್ ಇತ್ತು ಅಂತ. ಸಿಕ್ಕಾಪಟ್ಟೆ ಅಂದರೆ ನನಗೆ ಖುಷಿ ಆಯಿತು. ಯಾಕೆಂದರೆ ಈಗ ನ್ಯೂಸ್ನವರಾಗಿ ಯಾವುದಾದ್ರು ಏನೇನೋ ನೆಗೆಟಿವ್ ತೋರಿಸ್ತಾರೆ, ಪಾಸಿಟಿವ್ ತೋರಿಸ್ತಾರೆ. ಅದರಿಂದ ಅಭಿಮಾನಿಗಳು ಬೇಜಾರಾಗಿರ್ತದೆ. ಬಟ್ ಅವ್ರಿಗೆ ಈ ಅವಕಾಶ ಸಿಕ್ಕಿದ್ದು ಆ ಮೂವಿ ಈ ಟೈಮಲ್ಲಿ, ಆ ಮೂವಿ ರಿಲೀಸ್ ಆಯ್ತಲ್ಲ, ಅವ್ರಿಗೆ ಸಿಕ್ಕಿರೋ ಖುಷಿ. ಎಲ್ಲರೂ ಮೂವಿ ನೋಡಿದ್ರು ಸಹ ಇಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿದ್ದಾರೆ ಅವರಿಗೋಸ್ಕರ, ದರ್ಶನ್ ಸರ್ ಅವರಿಗೋಸ್ಕರ. ಡಿ ಬಾಸ್ ಕೂಗಿದ್ರಲ್ಲ, ನೋಡಿದ್ರಲ್ಲ, ಚೆನ್ನಾಗಿತ್ತು, ಖುಷಿ ಇತ್ತು, ತುಂಬಾ ಖುಷಿ ಆಯ್ತು. ಅಭಿಮಾನಿಗಳಿಗೆ ಬೇಜಾರಾಗೈತೆ, ಯಾಕಂತಂದ್ರೆ ಇಲ್ಲಿ ಬೆಂಗಳೂರಾಗ ಇದ್ದಿದ್ರೆ ಈ ಜೈಲಲ್ಲಿ ಇದ್ದಿದ್ರೆ ಸರಿ ಹೋಗ್ತಿದ್ದು, ತಗೊಂಡೋಗ್ಬಿಟ್ಟು ಬಳ್ಳಾರಿ ಜೈಲಿಗೆ ಹಾಕಿದ್ದಾರೆ. ಇಲ್ಲ ಅದು ಅನ್ನೋದಕ್ಕಿಂತ ಆಲ್ರೆಡಿ ಪಾಪ ಜೈಲಿಗೆ ಹೋಗಿರೋದೇ ಬೇಜಾರಾಗಿದೆ, ಗೊತ್ತಲ್ವಾ? ಅವ್ರು ಜೈಲಿಗೆ ಹೋಗಿರೋದೇ ಮುಂಚೆ ತುಂಬ ಬೇಜಾರಾಗೋಗಿದೆ ಎಲ್ಲರಿಗೂ. ಅದರಲ್ಲಿ ಅಂದರೆ ಇದೊಂದು ಅವ್ರ ನೋವನ್ನ ಮರೆಯೋಕ್ಕೋಸ್ಕರ ಈ ಮೂವಿ ರಿಲೀಸ್ ಆದಾಗ ಫೀಲು. ಓಕೆ, ಈಗ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಅವ್ರನ್ನ, ದರ್ಶನ್ ಸರ್ ಅವ್ರನ್ನ. ಈಗ ಯಾಕಂದ್ರೆ ಈಗ ಅಲ್ಲಿ ನೋಡೋಕ್ಕಂದ್ರೂ ಆಗಲ್ಲ, ಒಳಗಡೆ ಇದ್ದಾರೆ. ಇಲ್ಲಾದ್ರೂ ನಾವು ಥಿಯೇಟ್ರಲ್ಲರೂ ನೋಡ್ಬಿಟ್ಟು ಖುಷಿಯಿಂದ ಕುಪ್ಪಳಿಸಿ ಕ್ರೇಜ್ ಎಲ್ಲ ಫುಲ್ ಚೆನ್ನಾಗಿದೆ. ಓಕೆ ಮೇಡಮ್, ಕರಿಯ ರಿಲೀಸ್ ಆಗಿದೆ. ಡೆವಿಲ್ ಬಂದ್ರೆ ಯಾವ ಥರ ಇರುತ್ತೆ? ರಿಲೀಸ್ ಆಗೈತೆ. ಸೊ ಈ ಸಂಭ್ರಮ ನೋಡಿ ಏನು ಅನಿಸ್ತು? ಈಗ ಇನ್ನೇನಿಲ್ಲ, ಈಗೇನೋ ಹೊಸದಾಗೆ ತಿರ್ಗಾ ಕ್ರಮ ಸಂಖ್ಯೆ ಕೊಟ್ಟಾರ ನಮ್ಮ ಬಾಸ್ಗೆ 511. ನಮ್ಗೆ ಈಗ ಅದು ಒಂದು ಟ್ರೆಂಡ್ ಸೃಷ್ಟಿ ಮಾಡೋ ಅಂತ ಸಾಧ್ಯತೆ ಜಾಸ್ತಿ ಐತೆ. ನೀವೇ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ. ಆಲ್ಮೋಸ್ಟ್ ಇನ್ನೊಂದು ನಾಳೆ ಸಂಜೆ ಒಳಗಡೆ ಹೆಚ್ಚು ಕಡಿಮೆ 111 ಅಲ್ಲ 511 ಪಕ್ಕ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಬಹುದು ಸರ್. ಓಕೆ, ಲಾಸ್ಟ್ನ ತುಂಬಾ ಹೃದಯದಿಂದ ಮಿಸ್ ಮಾಡ್ಕೊತೀವಿ ಅಷ್ಟೇ. ರಿಲೀಸ್ ಆದ್ರೂ ಈ ಕ್ರೌಡ್ ನೋಡಿ ನಮಗೂ ಸುಸ್ತಾಯ್ತು. ಸೊ ನಿಮ್ಗೆ ಏನು ಅನಿಸ್ತು? ಆಮೇಲೆ ವಿನೋದ್ ಪ್ರಭಾಕರ್ ಬೇರೆ ಬಂದಿದ್ರು. ಸರ್ ನೀವೇನು ಬೇಡ ಸರ್, ಎಲ್ಲಾ ಮೂವಿ ನೋಡಿ, ಎಲ್ಲಾ ಮೂವಿ ನೋಡಿದ್ದೀರಾ. ಒಂದು ಹುಡುಗಿ ಲವ್ ಸ್ಟೋರಿಗೆ ಹುಡುಗಿ ಹತ್ರ ಎರಡೇ ಮಾತು, ಏನು ಅಷ್ಟೇ ಮಾತು. ಆ ಫಿಲಿಮಲ್ಲಿ ಬಾಸ್ ಮಾತಾಡಿರೋದು ಎರಡೇ ಮಾತು, 800 ಡೇಸ್ ರೆಕಾರ್ಡ್ ಬೇಕು. ಈ ತರ ಮೂವಿಯ ಮಾಡಕ್ಕಾಯ್ತದ? ಓಕೆ, ಈಗ ಹುಡುಗಿ ಲವ್ ಸ್ಟೋರಿ ಇಟ್ಟಿರ್ತಾರೆ, ಹೆವಿಯಾಗಿ ನೋಡಿರ್ತೀರಲ್ಲ. ಈಗ ತಪ್ಪಾಡೋದು ಮಾಮೂಲಿ ಏನೇನ ಮಾಡ್ತಾರಲ್ಲ, ಅದೆಲ್ಲ ಇಟ್ಟಿರ್ತಾರೆ, ಇಟ್ಟಾಯ್ತು ಫಿಲಿಮ್ ನೋಡಿರ್ತೀವಿ. ಆದ್ರೆ ಹುಡುಗಿರ ಹತ್ರ ಏನು ಹಿಂಗೆ ಅನ್ಕೊಂಡು ಹೋಗೋದಷ್ಟೇ. ಅಷ್ಟು ಬಿಟ್ರೆ ಆ ಹುಡುಗಿ ಹತ್ರ 2 ಮಾತು ಬಿಟ್ರೆ ಬೇರೆ ಏನು ಮಾತಾಡಲ್ಲ. ಆದ್ರೂ ಅದು 800 ಡೇಸ್ ರೆಕಾರ್ಡ್ ಬೇಕಂದ್ರೆ ಇನ್ನು ಎಷ್ಟು ನೀಟಾಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡೋರೆ, ಬಾಸ್ ಎಷ್ಟು ನೀಟಾಗಿ ಆಕ್ಟಿಂಗ್ ಮಾಡೋರೆ. ಆ ಫಿಲಿಮ್ ನಮ್ಗೆ ತುಂಬಾ ಇಷ್ಟ. ನಾನು ಸುಮಾರು ಒಂದು 25 ವರ್ಷ ಆಯಿತು ಅಂತ ಅನ್ಕೊಂಡಿದ್ದೀನಿ ಈ ಮೂವಿ ರಿಲೀಸ್ ಆಗಿ. ಇನ್ನು 75 ವರ್ಷ ಆದರೂ, 25 ವರ್ಷ ಅಲ್ಲ 75 ವರ್ಷ ಆದರೂ ಇದೇ ಕ್ರೇಜ್, ಇದೇ ಸಿಚುವೇಶನ್, ಇದೇ ಕ್ರೌಡ್ ಇದ್ದೇ ಇರುತ್ತೆ. ಈ ನಮ್ಮ ಬಾಸ್ ಹೇಳ್ತಾರಲ್ಲ, ಅದು ಇದು ಯಾವುದೋ ಮೂವಿಲಿ ಯುದ್ಧ ಮಾಡೋಕ್ಕೆ ನಿಂತ ಮೇಲೆ ಸೈನಿಕ ಲೆಕ್ಕ ಹಾಕ್ಬಾರ್ದು ಅಂತ, ಅದರಂಗೆ ಮೂವಿ ಓಡಿಸ್ಬೇಕಂತ ನಿಂತ ಮೇಲೆ ದಿನಗಳೇ ಲೆಕ್ಕ ಹಾಕ್ಬಾರ್ದು, ಹಂಗೆ ಓಡಿಸ್ತೀವಿ. ಓಕೆ, ಜೈ ಡಿ ಬಾಸ್. ಜೈ ಡಿ ಬಾಸ್.